ಇಷ್ಟು ದೊಡ್ಡ ಸಿನಿಮಾ ಆಗಿ ಇವತ್ತಿಗೂ ಜನ ನೋಡ್ತಾ ಇರೋದಕ್ಕೆ ನೀವು ಕಾರಣ. ಅಂದ್ರೆ ಒಂದು ಒಳ್ಳೆಯ ಸಿನಿಮಾನ ನಾವು ಮಾಡಿದ್ವಿ ಅಂದ್ರೆ ಯಾವತ್ತೂ ಕೈ ಹಿಡಿತಾರೆ. ಬಜೆಟ್ ತರ ನೋಡಿದೆ, ಆಕ್ಟ್ ಯಾರು ಮಾಡಿದ್ದಾರೆ, ಹೊಸಬ್ರ ಹಳಬ್ರ ಅದು ಯಾವುದನ್ನು ಲೆಕ್ಕ ಹಾಕದೆ ಸಿನಿಮಾ ನೋಡೋದಕ್ಕೆ ನಿಮಗೆ ತುಂಬಾ ದೊಡ್ಡ ಧನ್ಯವಾದಗಳು. ಇನ್ನು ಮುಂದೆ ಕೂಡ ನಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ತಂಡದಿಂದ ಇರ್ಬೋದು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ತೇವೆ. ಆದ್ರೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ, ಇದೇ ತರದ ಸಿನಿಮಾಗಳನ್ನ ಮಾಡಬೇಕು ಅನ್ನೋದನ್ನ ನೀವು ಮರಿಬೇಕು. ಹೊಸ ಹೊಸ ಸಿನಿಮಾಗಳನ್ನ ನಾವು ಮಾಡ್ತಾನೆ ಇರ್ತೇವೆ. ನಿಮ್ ಸಪೋರ್ಟ್ ಇರುತ್ತಾ? ಇಲ್ಲಿ ಇಷ್ಟು ಜನ ಕನ್ನಡಿಗರಿದ್ದೀರಾ, 100% ಶೋರ್ ಇದೆ. ಇಲ್ಲ ಸರ್, ಹೋಗಿ ಮತ್ತೆ 100% ಪರವಾಗಿಲ್ಲ, ಅದರ ಪ್ರಶ್ನೆಗೆ ನಾನು ನನ್ನಷ್ಟೇ. ಸೊ ಶೋರ್ ಇದೆ ಇಲ್ಲಿ. ಅದೇ ರೀತಿ ತುಂಬಾ ಜನ ತುಳುವರು ಕೂಡ ಇದ್ದೀರಾ ಅಂತ ಸುಮಾರು ಜನ 100% ಶೋರ್ ಇದೆ. ಕೇರಳಿಗರು ಕೂಡ ಇದ್ದಾರೆ, ಮಲಯಾಳಿ ಭಾರತ ಇದೆ, ಸಮಸ್ತ ಕರ್ನಾಟಕ ಜೊತೆಗೆ ಕೇರಳನೂ ಭಾರತ ಇದೆ. ಸೊ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ಸಲ. ಅಂಡ್ ನಮ್ಗೆ ಇಲ್ಲಿ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಬುದಾಬಿಯ ಕನ್ನಡ ಕೂಟದ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಎಲ್ರಿಗೂ ಕೂಡ, ಜೊತೆಗೆ ಕಣ್ಣನ್ ರವಿ ಗ್ರೂಪ್ಗೆ, ಜೊತೆಗೆ ಫಾಸ್ಟ್ ಫಿಲ್ಮ್ಸ್ಗೆ, ಅದರ ನೆಲ್ಸನ್ ಸರ್ ಇದ್ದಾರೆ. ಸೊ ಅವರಿಗೆ ಅಂಡ್ ಅವರ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಅವರಿಲ್ಲ ಅಂದ್ರೆ ನಮ್ಮ ಸಿನಿಮಾ ಇಷ್ಟು ಟ್ರಾವೆಲ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಥ್ಯಾಂಕ್ಸ್. ಥ್ಯಾಂಕ್ ಯು ಅಷ್ಟೇ ಹೇಳಲಿಕ್ಕೆ ಆಗೋದು. ನಮ್ಗೆ ಅದಕ್ಕಿಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ಧನ್ಯವಾದ ಅಂತ ಹೇಳ್ಬೋದು ಇನ್ನೊಂದು ಪದದಲ್ಲಿ. ಆಮೇಲೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮವರಲ್ಲಿ ನಮ್ಮನ್ನು ಗೆಲ್ಸ್ಕೊಟ್ಟಿದ್ದಾರೆ. ಹೊರ ದೇಶದಲ್ಲೂ ನಮ್ಮವರು ನಮ್ಮನ್ನು ಮತ್ತೆ ಗೆಲ್ಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ ಯು ಸೋ ಮಚ್. ಅದು ಮೈಸೂರು ಕೆಲಸ ಮಾಡಿದ್ರು ಹುಮ್ಮನಕ್ಕೆ ಬಂದದ್ದು. ಸುಲಕನ ಇನ್ನು ಕೂಡ ಇಲ್ಲ ಅಲ್ಲ ನಿಮ್ಮ ಮೇಲೆ. ದೀಪಕಣ್ಣ ಲಾಡ್ ಶಬ್ದ, ಲಾಡಿ ಶಬ್ದ, ರೆಡ್ಡಿ ಶಬ್ದ, ಎರಡೇ ಶಬ್ದ ಅಂತೆ. ನಮ್ದೇನಿದ್ರು ಪ್ರವೀಣ್ಯ ನೋಡ್ತಾರೆ. ಥ್ಯಾಂಕ್ ಯು ಎಲ್ರಿಗೂ. ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಸದಾ ನಮ್ಮ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಹಾಗೇನೆ ಇಲ್ಲಿ ಕಳಿಸೋದಿಕ್ಕೆ ರತಮ್ ಶೆಟ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಕಲೆಗೆ ತುಂಬಾ ಸಪೋರ್ಟ್ ಕೊಡೋರು ಅವರು. ಇಲ್ಲಿ ತನಕ ಪ್ರೀತಿಯಿಂದ ಕಲಿಸಿದ್ದಾರೆ. ನಿಮ್ಮ ಪ್ರೀತಿ ಈ ಮೂಲಕ ಸಿಕ್ಕಿದಾಗ ಆಗಿದೆ. ಇನ್ನು ನಿರಂತರವಾಗಿ ಈ ಪ್ರೀತಿ ಸದಾ ಇರಲಿ. ಥ್ಯಾಂಕ್ ಯು. ನಾನು ಅದೇ ಹೇಳ್ಬೇಕಷ್ಟೇ, ಥ್ಯಾಂಕ್ ಯು ಮಾತ್ರ ಹೇಳ್ಬೇಕಷ್ಟೇ. ದುಬೈಗೆ ಬಂದಾಗ ಅನಿಸ್ತಾ ಇಲ್ಲ, ಊರಲ್ಲಿ ಇದ್ದೀನಿ ಅನಿಸ್ತಾ ಇದೆ. ಎಲ್ಲ ನಮ್ಮವರೇ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಪ್ರತಿ ಸಲ ಬಂದಾಗ ಈ ಪ್ರೀತಿ ನಮ್ಗೆ ಕೊಟ್ಟಿದ್ದೀರಾ. ಈ ಸಲನೂ ಅದಕ್ಕಿಂತ ಅದ್ದೂರಿಯಾಗಿ ಕೊಟ್ಟಿದ್ದೀರಾ. ಸಿನಿಮಾ ಗೆಲ್ಸಿ ಕೊಟ್ಟಿದ್ದಕ್ಕೆ ಇಡೀ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ಸಿನಿಮಾ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎರಡೇ ಶಬ್ದ, ಎರಡೇ ಶಬ್ದ, ಎರಡು ಶಬ್ದ. ಬಾವ ಬಂದರು, ಬಾವ ಬಾವ ಬಾವ. ನೀವು ನಂದು ಮಾತಾಡಬೇಕು. ಬಂದರು ಬಂದರು. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿಯಾಗುತ್ತೆ ಅಬುದಾಬಿಗೆ ಬಂದು ನಿಮ್ಮೊಂದಿಗೆ ಇದ್ದೀವಿ ಅಂದ್ರೆ ತುಂಬಾ ಖುಷಿಯಾಗುತ್ತೆ. ನೀವೆಲ್ಲರೂ ಈ ಚಿತ್ರವನ್ನ ನೋಡಿ ಈ ಚಿತ್ರವನ್ನ ತುಂಬಾ ಎತ್ತರಕ್ಕೆ ಕೊಂಡೋಗಿದ್ದೀರಾ. ಆದ ಕಾರಣ ನಮಗೆ ಅಬುದಾಬಿಗೆ ಬರುವಂತ ಅವಕಾಶ ಸಿಕ್ಕಿತ್ತು. ಇಲ್ಲದ್ರೆ ನಾವು ಮಂಗಳೂರಿನಲ್ಲಿ ಇರಬೇಕಾಗಿತ್ತು. ನೀವೇನೋ ಈ ಚಿತ್ರವನ್ನು ನೋಡಿ ಇದನ್ನ ಇಷ್ಟರ ಮಟ್ಟಿಗೆ ಮುಟ್ಟಿದ ಕಾರಣ ನಾವು ಅಬುದಾಬಿಯಲ್ಲಿ ಇವತ್ತಿದ್ದೀವಿ. ಇದೇ ತರ ಎಲ್ಲ ಸಿನಿಮಾಕ್ಕೂ ನೀವು ಸಪೋರ್ಟ್ ಮಾಡಿ ಅಂತ ನಾನು ನನ್ನ ಪರವಾಗಿ ಕೇಳಿಕೊಳ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಅಬುದಾಬಿ ಕನ್ನಡ ಪಂಡಿತ್ ಅಂತಾರೆ ಮನೋಹರ್ ಕನ್ಸೆ. ಅವರಿಗೆ ಸಿನಿಮಾದ ಬಗ್ಗೆ ನೀವು ಮಾತಾಡಬೇಕು. ಬಹಳ ವಿಶೇಷ ಅಂದ್ರೆ ಇಲ್ಲಿರುವ ಹೆಚ್ಚಿನವರು ತುಳುನಾಟಕದ ಕಲಾವಿದರು ಮತ್ತು ತುಳು ಚಿತ್ರದ ಕಲಾವಿದರು. ಎಲ್ಲರೂ ಇವರನ್ನು ಆ ತುಳುನಾಟಕ ನೋಡಿದ್ದೇವೆ. ಇವರ ಒಂದು ಹೊಟ್ಟೆ ಕಥೆ ಚಿತ್ರದ ನೋಡಿದ್ದೇವೆ. ಇವರು ತುಳುನಾಟಕದಲ್ಲಿ ಬಹಳಷ್ಟು ಖ್ಯಾತರು. ಇವರು ಖ್ಯಾತರು ಹೆಚ್ಚಿನ ತುಳುನಾಟಕದಲ್ಲಿ ಮತ್ತು ತುಳು ಚಿತ್ರಗಳಲ್ಲಿ ಬಂದಿದ್ದಾರೆ. ಇದನ್ನು ನಾನು ಹೇಳಿ ಕೊಟ್ಟದ್ದು. ಮತ್ತೆ ಇವರ ಅಭಿನಯ ನೀವೆಲ್ಲ ನೋಡಿದ್ರಿ, ನೀವೇ ಅದರ ತೀರ್ಪುಗಾರರು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಒಮ್ಮೆ ಎದ್ದು ನಿಂತು ಬಂದರು ನೃತ್ಯ ಮಾಡಬೇಕು. ಎಲ್ಲರೂ ಎದ್ದು ನಿಲ್ಲ, ಎಲ್ಲರೂ ಎದ್ದು ನಿಲ್ಬೇಕು. ಎಲ್ಲರೂ ಎದ್ದು ನಿಲ್ಲಿ. ಬೇಡ ಆರಾಮಾಗಿರಿ. ನೀವು ಆರಾಮಾಗಿ ಅದು ಇಲ್ಲಿ ಸ್ಟೆಪ್ಸ್ ಅಲ್ಲಿ ಮಾಡುವಂತದ್ದು ಅಲ್ಲ, ಮತ್ತೆ ಹಾಡಿ ಮಾಡುವಂತ. ಆರಾಮಾಗಿರಿ. ನೀವು ಪಾಪ ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾ ಇದ್ರಿ, ಮತ್ತೆ ಇದೊಂದು ಪಾಠ ನಿಮ್ಗೆ ಬೇಡ.
ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ ಮತ್ತೊಂದ್ಸಲ ಅಂಡ್ ಹೊರಗಡೆ ಇರ್ತೇವೆ ತಗೋಣ ಅಂಡ್ ಮಾತಾಡ್ಕೊಂಡು ಹೋಗ್ಬೋದು ನಮಗೆ ಥ್ಯಾಂಕ್ ಯು.